ಬೇಸ್ಮೆಂಟ್ಗಳಲ್ಲಿ ಪಾರ್ಕಿಂಗ್ ಮಾಡ್ತಾರೆ ಸಾಮಾನ್ಯವಾಗಿ. ಆದರೆ ಇನ್ನು ಮುಂದೆಗಳಲ್ಲಿ ಮಾಡಬೇಕಾ ಬೇಡವಾ ಅನ್ನೋದನ್ನು ಯೋಚನೆ ಮಾಡಬೇಕು. ಆ ಸುದ್ದಿಯನ್ನು ಕೂಡ ಕೊಡ್ತೀವಿ. ಆದರೆ ಅದಕ್ಕಿಂತ ಮೊದಲು ಸಾಯಿ ಲೇಔಟ್ನಲ್ಲಿ ಏನು ಸಮಸ್ಯೆ ಆಗಿದೆ ಅನ್ನೋದ್ರ ಬಗ್ಗೆ ನಿಮ್ಗೆ ಹೇಳ್ತಾ ಇದ್ವಿ. ಬೆಂಗಳೂರಿನಲ್ಲಿ ಬೆಂಗಳೂರಿನಲ್ಲಿ ಇನ್ನು ಮುಂದೆ ಬೇಸ್ಮೆಂಟ್ ಅಲ್ಲಿ ಪಾರ್ಕಿಂಗ್ ಮಾಡೋ ಹಾಗಿಲ್ಲ. ಅದಕ್ಕೆ ಅನುಮತಿಯನ್ನು ಪಡ್ಕೊಳ್ಬೇಕಾಗುತ್ತೆ. ಅನುಮತಿ ಪಡ್ಕೊಳ್ಳೋಕೆ ಹೋದ್ರೂ ಕೂಡ ಕೊಡಲ್ಲ, ಯಾಕಂದ್ರೆ ಅದನ್ನು ರದ್ದು ಮಾಡೋದಕ್ಕೆ ಕಾನೂನು ತರ್ತೀವಿ ಅಂತ ಈಗಾಗಲೇ DCM DK ಶಿವಕುಮಾರ್ ಅವರು ಹೇಳಿದ್ದಾರೆ. ನಿನ್ನೆ BTM ಲೇಔಟ್ಗೆ ಹೋದ್ರು, ಅಲ್ಲಿ ಇಬ್ರು ಸಾವನ್ನಪ್ಪಿದ್ರಲ್ಲ, ಅವರ ಮನೆಯಲ್ಲಿ ನೋಡಿದ್ರು ಏನಾಯ್ತು ಎತ್ತ ಅಂತ. ಅದಾದ ನಂತರದಲ್ಲಿ ಈ ಬಗ್ಗೆ ಅವರು ಮಾತನಾಡಿದ್ರು. ಇನ್ನು ಮುಂದೆ ಬೇಸ್ಮೆಂಟ್ನ ಪಾರ್ಕಿಂಗ್ ಮಾಡೋ ಹಾಗಿಲ್ಲ ಅಂತ ಕೂಡ ಹೇಳಿದ್ದಾರೆ. ಅದಕ್ಕೆ ಕಾನೂನು ತರ್ತೀವಿ ಅಂತ ಕೂಡ ಹೇಳಿದ್ದಾರೆ. ಈಗ ಅದು ಕಾರಣಗಳನ್ನು ಅವ್ರು ಕೊಡ್ತಾ ಇರೋದು, ತಗ್ಗು ಪ್ರದೇಶದಲ್ಲಿ ಕಟ್ಟಿದ್ದಾರೆ, ಕೆರೆ ಹತ್ತಿರ ಇರುವಂತಹ ಕಡೆಗಳಲ್ಲಿ ಮನೆಗಳನ್ನು ಅಪಾರ್ಟ್ಮೆಂಟ್ಗಳನ್ನು ಕಟ್ಟಲಾಗಿದೆ, ಆ ಕಾರಣಕ್ಕಾಗಿ ಏನು ಬೇಸ್ಮೆಂಟ್ ಇದೆ ಅಲ್ಲಿ ಪಾರ್ಕಿಂಗ್ ಮಾಡೋ ಹಾಗಿಲ್ಲ ಅನ್ನುವಂತಹ ಕಾನೂನನ್ನು ತರ್ತೀವಿ ಅಂತ. ಈಗಾಗಲೇ ಪರ್ಮಿಷನ್ ತಗೊಂಡು ಮಾಡ್ಕೊಂಡಿರೋದ್ರಿಂದಾಗಿ ಅದಕ್ಕೆ ಹೇಗೆ ಅಡ್ಡಿಪಡಿಸ್ತಾರೆ ಅನ್ನೋದು ಈಗಿರುವಂತಹ ಪ್ರಶ್ನೆ. ಮತ್ತು ಅದನ್ನು ಹೇಗೆ ನೋಡಿ, ನೀರು ನಿಲ್ಲದೇ ಇರೋ ಹಾಗೆ ನಾವು ವ್ಯವಸ್ಥೆ ಮಾಡ್ತೀವಿ, ಅದಕ್ಕೇನಾದರೂ ಪರಿಹಾರವನ್ನು ಕಂಡುಕೊಳ್ತೀವಿ ಅನ್ನೋದ್ರ ಬಗ್ಗೆ ಇಲ್ಲ. ಬದಲಾಗಿ ನೀರು ನಿಂತ್ಕೊಳ್ಳೋದಕ್ಕೆ ಒಂದು ಜಾಗ ಬೇಕು, ಅಲ್ಲಿ ನೀವು ವೆಹಿಕಲ್ ಹಾಕಬೇಡಿ ಅಷ್ಟೇ. ಮುಂದಕ್ಕೆ ಇಂಥ ಪ್ರದೇಶಗಳಲ್ಲಿ ಯಾರಿಗೂ ಕೂಡ ಬೇಸ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೊಡಬಾರ್ದು. ಇದಕ್ಕೊಂದು ಕಾನೂನೇ ತರ್ತೀನಿ ನಾನು. ಏನಾದರೂ ಮೇಲ್ಗಡೆ ಮಾಡ್ಕೊಳ್ಳಿ, ಬೇಸ್ಮೆಂಟ್ ಮಾಡದೆ ಕಾರ್ ಪಾರ್ಕಿಂಗ್ ಎಲ್ಲ ಫಸ್ಟ್ ಗ್ರೌಂಡ್ ಫ್ಲೋರಲ್ಲೇ ಮಾಡಿಕೊಂಡು ಬೇರೆ ಮನೆಗಳ ಮೇಲ್ಗಡೆ ಇರಲಿ ಅಂತೇಳಿ. ಏಕೆಂದರೆ ಎಲ್ಲ ಕಡೆ ಈ ಥರ ಪಂಪ್ ಹಾಕ್ಕೊಂಡು ನೀರು ಮುಚ್ಕೊಳ್ಳೋದು ಮಾಡೋದು ಎಲ್ಲ ಕೂಡ ನಿನ್ನೆ ರಾಜರಾಜೇಶ್ವರಿ ನಗರದಲ್ಲೂ ನಾನು ಇದನ್ನು ಗಮನಿಸಿದ್ದೀನಿ. ಇದಕ್ಕೊಂದು ಮುಂದಿನ ಸುದ್ದಿಯಿಂದಲೇ ಇದಕ್ಕೊಂದು ಎಲ್ಲ ಚರ್ಚೆ ಮಾಡಿಬಿಟ್ಟು ಟೌನ್ ಪ್ಲಾನಿಂಗಲ್ಲಿ ಒಂದು ಹೊಸ ಕಾನೂನನ್ನೇ ತರ್ತೀನಿ. ಇದು ಹಿಂದೆ ಒಂದು 30 ವರ್ಷದಿಂದ BD ಅವರು ಈ ಲೇಔಟ್ ಕೂಡ ಮಾಡಿದ್ದಾರೆ. ಪಾಪ ನೋಡಿ, ಅವರು ಜನಕ್ಕೆ ಸಹಾಯ ಮಾಡಬೇಕು ಅಂಥೇಳಿ ಈ ನೀರನ್ನ ಹೊರಗಡೆ ಪಂಪ್ ಮಾಡಬೇಕು ಅಂತೇಳಿ ಮೋಟ್ರ್ ಹಾಕಕ್ಕೆ ಹೋಗಿ ನಮ್ಮ ಅಧಿಕಾರಿಗಳು ಮತ್ತು ನಾವು ಹೇಳ್ತಾ ಇದ್ವಿ ನಿಮಗೆ ಸಾಯಿ ಲೇಔಟ್ನ ಪರಿಸ್ಥಿತಿ ಹೇಗಿದೆ ಅಂತ. ಸೊ ಇಲ್ಲಿ ವರ್ಷ ಕೂಡ ಈ ಕೃತಕ ನೆರೆಯನ್ನು ನೋಡ್ತಾ ಇರುವಂತಹ ಜನರಿಗೆ ಪರಿಹಾರವನ್ನು ಇಲ್ಲಿ ತನಕ BBMP ಕೊಟ್ಟಿದೀವಿ ನಾವು ಅಂತ ಪೋಸ್ಟ್ ಕೊಡ್ತಾರೆ. ಬಟ್ ಜನರ ಹತ್ರ ನಾವು ಮಾತಾಡಿಸಿದಾಗ ರಿಯಾಲಿಟಿ ಏನು ಅಂತ ಗೊತ್ತಾಗಿದೆ. ಹೇಳ್ತೀವಿ ಕೇಳಿ. ಕಳೆದ ವರ್ಷ ಮಳೆ ಅವಾಂತರಕ್ಕೆ ಪರಿಹಾರವನ್ನು BBMP ಕೊಟ್ಟೇ ಇಲ್ಲ. ಕಳೆದ ವರ್ಷ ಮಳೆ ಅವಾಂತರಕ್ಕೆ ಇನ್ನೂ ಕೂಡ BBMP ಅವರು ಪರಿಹಾರವನ್ನು ಕೊಟ್ಟಿಲ್ಲ ಅನ್ನೋದ್ರ ಡೀಟೇಲ್ಸು. ಪರಿಹಾರಕ್ಕೆ ಅಲೆದು ಸಾಯಿ ಲೇಔಟ್ನ ಸಂತ್ರಸ್ತರೊಬ್ಬರು ಸುಸ್ತಾಗಿ ಹೋಗಿದ್ದಾರೆ. ಲಕ್ಷ ಕಳ್ಕೊಂಡವರಿಗೆ 10,000 ರೂಪಾಯಿ ಕೊಡ್ಲಾಬೇಡುವ ಅಂತ ಕೊಟ್ಟು ಸುಮ್ಮನಾಗಿದ್ದಾರಂತೆ. ಮತ್ತೆ ಇನ್ಯಾವ ಪರಿಹಾರಕ್ಕೆ ಅಂತ ಇಷ್ಟು ದುಡ್ಡು ಎತ್ತಿಡ್ತೀವಿ ನಾವು ಅಂತ ಬಜೆಟ್ನಲ್ಲಿ ಹೇಳಿದ್ರಿ ನೀವು. ಅದೂ ಅಗೇನ್ ಅಧಿಕಾರಿಗಳ ಜೇಬಿಗೆ ಹೋಯ್ತಾ ಹಾಗಾದ್ರೆ? ಯಾವಾಗಲೂ ಈಗಲೇ, ಯಾಕಂತ ಹೇಳಿದ್ರೆ ಯಾವಾಗ ಮಳೆ ಬರುತ್ತೆ ಅದು ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಈಗ ವಿ ಹ್ಯಾವ್ ನಾಟ್ ಸ್ಲೆಪ್ಟ್, ವಿ ಹ್ಯಾವ್ ನಾಟ್ ಹ್ಯಾಡ್ ಎನಿ ಫುಡ್, ಈವನ್ ಕಿಡ್ಸ್ ಆರ್ ಆಲ್ ಸಫರಿಂಗ್, ನೋ ವಾಟರ್. ಇಟ್ಸ್ ರಿಯಲಿ ಇಟ್ಸ್ ಮಿಸರಬಲ್ ಸಿಚುವೇಶನ್. ನಮ್ಗೆ ಲಾಸು ಅಟ್ಲೀಸ್ಟ್ ಮಿನಿಮಮ್ ಒಂದು ಸತಿ ಹಿಂಗಾದರೆ 75,000 to 80,000 ಆಗುತ್ತೆ. ಅದು ಇನ್ಸೈಡ್ ನಾವು ಸೋಫಾ ಅದೆಲ್ಲ ಕ್ಲೀನ್ ಮಾಡಿಸಿದ್ರೆ 1 lakh ಕ್ರಾಸ್ ಆಗುತ್ತೆ ಸರ್. ಈಗ ಯಾವಾಗ ಮಳೆ ಯಾವಾಗ ಬರುತ್ತೆ ಆವಾಗ ಯೂಶಲಿ ಥ್ರೈಸ್ ಆರ್ 4 times ಇನ್ ಅ ಇಯರ್ ನಮಗೆ ಈ ಥರದ್ದು ಹಾಗೆ ಆಗುತ್ತೆ. ಪರ್ ಇಯರ್ ನಮಗೆ ಯಾವಾಗ ಆಗಿದ್ರೂ ಜಾಸ್ತಿ ಆದರೆ ಒಂದು ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ 10,000 ರೂಪಾಯಿ ಕೊಡ್ತಾರೆ ಸರ್. ನಮ್ಗೆ ಹಾಕಿದ್ರೆ ದುಡ್ಡಾದ್ರೂ ಹಾಕಿದ್ರೆ ಚೆಕ್ ಮಾಡಿದಾಗ ₹1 1 ರೂಪಾಯಿ ಬಂದಿದೆ. ₹1 ಬಂದಿದೆಯಾ? ಹೌದು ಸರ್, ₹1 ಬಂದಿದೆ. ಅವಾಗ ಬರುತ್ತೆ, ಸ್ಟೇಟ್ಮೆಂಟ್ ತಗೊಂಡೈತೆ ₹200 ಖರ್ಚು ಮಾಡಿ. ಅದೇ ಬರುತ್ತೆ, ₹1 ಬಂದಿದೆ ಅಲ್ವಾ? ಎಷ್ಟು ದಿನ ಆಯ್ತು ಅವ್ರು ಹೇಳಿ? ಅದೇ ಲಾಸ್ಟ್ ಡೇಟ್ ಬಂದಿದೆ ಅಲ್ವಾ? ರೈಟ್, ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಪ್ರಕಾಶ್. ಸದ್ಯಕ್ಕೆ ಸಾಯಿ ಲೇಔಟ್ನ ಪರಿಸ್ಥಿತಿ ಹೇಗಿದೆ? ನೀರು ಇಳಿದಿದೆಯಾ? ಜನರ ಗೋಳು ಬವಣೆ ಹೇಗಿದೆ ಅಂತ? ಮಮತಾ, ಇನ್ನೂ ಕೂಡ ನೀರನ್ನ ತೆರವು ಮಾಡುವಂತಹ ಕಾರ್ಯಾಚರಣೆ ನಿರಂತರವಾಗಿ ನಡೀತಾ ಇದೆ. ಆದರೆ ಸಂಪೂರ್ಣವಾಗಿ ನೀರನ್ನ ಹೊರ ಹಾಕುವಂತಹ ವ್ಯವಸ್ಥೆಗಳು ಈವರೆಗೂ ಕೂಡ ಆಗಿಲ್ಲ. ಈಗಾಗಲೇ ಇಲ್ಲಿದ್ದಂತಹ ನಿವಾಸಿಗಳಿಗೆ ಬ್ರೆಡ್ ಊಟದ ವ್ಯವಸ್ಥೆಯನ್ನು ಕೂಡ
ಮಾಡಿಕೊಳ್ಳಲಾಗ್ತಾ ಇದೆ. ಈಗಾಗಲೇ SDRF ಟೀಮ್ನಿಂದಲೂ ಕೂಡ ಈಗ ನೀರನ್ನು ನಿರಂತರವಾಗಿ ತೆರವು ಕಾರ್ಯಾಚರಣೆ ಮಾಡುವಂಥ ಪ್ರಕ್ರಿಯೆಗಳು ಕೂಡ ಆಗ್ತಾ ಇದೆ. ಸಹಜವಾಗಿ ಪ್ರತಿ ಬಾರಿ ಮಳೆ ಬಂದಂಥ ಸಂದರ್ಭದಲ್ಲಿ ಕೂಡ ಇಂತಹದ್ದೇ ಸ್ಥಿತಿ ಈ ಭಾಗದಲ್ಲಿ ನಿರ್ಮಾಣ ಆಗುತ್ತೆ. ಆದರೆ ಈ ಬಾರಿ ದೊಡ್ಡ ಮಟ್ಟದಲ್ಲಿ ಅವಾಂತರಗಳು ಸೃಷ್ಟಿಯಾಗಿದ್ದಾವೆ. ಸುಮಾರು 50ಕ್ಕೂ ಹೆಚ್ಚು ಮನೆಗಳು ಸಂಪೂರ್ಣವಾಗಿ ಮುಳುಗಡೆ ಆಗಿದ್ದು, ಮನೆಯ ಒಳಭಾಗದಲ್ಲಿ ಎಲ್ಲವೂ ಕೂಡ ವಸ್ತುಗಳು ನೀರಿಗೆ ಆಹುತಿಯಾಗಿದ್ದು. ಮಾತನಾಡಿಸ್ತೀನಿ ಅಮ್ಮ, ಹೇಳಿ, ಬ್ರೆಡ್ಡು ಹಾಲು ಎಲ್ಲ ಕೊಡ್ತಾ ಇದ್ದಾರೆ, ಮನೆಯಲ್ಲಿ ನೀರೀಗ ಕಡಿಮೆ ಆಯ್ತಾ, ಎಲ್ಲ ತೆಗೆದ್ರ? ಎಲ್ಲ ಹಂಗೆ ಇದೆ, ಏನು ಮಾಡೋದು, ಆವೆಲ್ಲ ಬಂದು ಸೇರಿದ್ದೆ. ನಾವೆಲ್ಲೋ ಒಂದು ಕಡೆ ಬಿದ್ದಿದ್ದೀರಿ, ಎಲ್ಲೋ ಅಂಗಡಿ ಕಡೆ ಒಂದು ಮಲ್ಕೊಂಡಿದ್ರಿ ರಾತ್ರಿ ಎಲ್ಲ. ಏನು ಮಾಡೋದು, ಯಾರು ಇಲ್ಲೇ ನಮ್ಗೆ ವಯಸ್ಸಾದವ್ರು ಬೇರೆ. ಮೊದಲು ಬಾರಿ ಅಲ್ಲ, ಪ್ರತಿ ಬಾರಿ ಮಳೆ ಬಂದಾಗ್ಲೂ ಬೇರೆನೂ ಹಿಂಗೇನೆ. ಇವತ್ತು CM ಕೂಡ ವಿಸಿಟ್ ಮಾಡ್ತಾ ಇದ್ದಾರೆ, ಎಲ್ಲೆಲ್ಲಿ ಹಾನಿ ಆಗಿದೆಯಲ್ಲ ಅಲ್ಲಿ. ಹಾಂ ಹೌದು, ಎಲ್ಲೆಲ್ಲ ನೀರು ತುಂಬಿ ಎಲ್ಲರೂ ಪಾಪ ಹಾಳಾಗಿದ್ದಾರೆ, ಹಾಳಾಗಿ ಹೋಗ್ತಾ ಇದ್ದಾರೆ ಜನಗಳು. ಏನು ಬ್ರೆಡ್ಡು ಹಾಲು ಕೊಟ್ಬಿಟ್ಟು ಸಾಕಾ? ನೀವು ಎಷ್ಟೇ ಮಾಡಬೇಕು, ನಿಮ್ಮದು ಇರಬೇಕು ಜನಗಳ್ಕ. ತುಂಬಾ ಸಂಕಟದಲ್ಲಿದ್ದೀರಿ, ಕಣ್ಣೀರು ಹಾಕ್ತಾ ಇದ್ರಿ, ಬೇಜಾರಾಗ್ತಾ ಇದೆ ನಿಮ್ಗೆ? ತುಂಬ ನನಗೆ ಬೇಜಾರು. ಯಾವ ಮಕ್ಕಳು ನನಗೆ ನೋಡಲ್ಲಪ್ಪ. ನಾನು ನನ್ನ ಗಂಡ ವಯಸ್ಸಾದವರು ರಾತ್ರಿ ಸತ್ತೋಗ್ಬಿಡ್ತಾ ಇದ್ದೆ. ನಾನು ಮೊನ್ನೆ ಇಲ್ಲ ಗಂಟ ನೀರು ಬಂದು ಸಿಕ್ಕಾಕೊಂಬಿಟ್ಟೆ ನಾನು. ಅಷ್ಟು ಗಂಟೆ ಆಗ್ಬಿಡ್ತು ನನ್ಗೆ. ಹೆಂಗ ಯಾರು ಪಾಪ ಪಕ್ಕದ ಮನೆಯವರೆಲ್ಲ ಎತ್ಕೊಂಡು ಬಂದು ಕಾಪಾಡಿದ್ರು ನನ್ನ. ಗಮನಿಸ್ತಾ ಇದ್ರಿ, ಒಬ್ಬೊಬ್ರದ್ದು ಒಂದೊಂದು ಕಥೆಗಳಿದಾವೆ, ಒಂದೊಂದು ನೋವಿನ ದೃಶ್ಯಗಳು ಈ ಭಾಗದಲ್ಲಿ ಕಂಡು ಬರುತ್ತೆ. ಈಗಾಗಲೇ ನೋಡಿ, ಈ ಭಾಗದಲ್ಲಿ ಇದಾರಲ್ಲ, ಇವರೆಲ್ಲರೂ ಕೂಡ ಪ್ರತಿ ಬಾರಿ ಮಳೆ ಬಂದಂಥ ಸಂದರ್ಭದಲ್ಲಿ ಸಂಕಟವನ್ನು ವ್ಯಕ್ತಪಡಿಸ್ತಾ ಇರ್ತಾರೆ. ಅದೇ BBMPಯಿಂದ ಒಂದಿಷ್ಟು ಬ್ರೆಡ್ಡು ಹಾಲು ಕೊಡುವಂಥದ್ದನ್ನು ತಗೊತಾರೆ, ಮತ್ತೆ ಹಾಗೆ ಮುಂದಕ್ಕೆ ಜೀವನ ನಡೆಸ್ತಾರೆ. ಅಮ್ಮ, ಎಷ್ಟು ಕಷ್ಟ ಆಗ್ತಾ ಇದೆ? ಕಷ್ಟ ಜಗ್ಗಿ ಅದಣ್ಣ, ಏನು ಮಾಡಬೇಕು, ಕಷ್ಟ ಏನು ಮನಾರ್ ಜಗ್ಗಿ ಅದ, ಏನು ಮಾಡಬೇಕು. ಪ್ರತಿ ಬಾರಿ ಮಳೆ ಬಂದಾಗಲೂ BBMP ಅವರು ಬರ್ತಾರೆ, ಒಂದು ಪ್ಯಾಕೆಟ್ ಹಾಲು ಕೊಡ್ತಾರೆ, ಬ್ರೆಡ್ ಕೊಡ್ತಾರೆ, ಅಷ್ಟಕ್ಕೆ ಮಾತ್ರ ಸೀಮಿತ ಆಗುತ್ತೆ. ಆದರೆ ಶಾಶ್ವತ ಪರಿಹಾರನೇ ಸಿಗ್ತಾ ಇಲ್ವಲ್ಲ ಅಂತ ಹೇಳ್ರಿ. ಹಾಂ, ಪರಿಹಾರ ಸಿಗಲಾಗಿದೆ ಅಲ್ಲ. ಇದು ಹೊಲಸು ನೀರ್ನಾಗ ತಿರುಗಾಡೋದು ಓಡಾಡೋದು ಹೆಂಗೆ ಬರ್ಬೇಕು? ಚಿಕ್ಕ ಚಿಕ್ಕ ಮಕ್ಕಳು ನೀರು ಇಲ್ಲಿಗೆ ಬಂದಿವ ಅಣ್ಣ, ಏನು ಮಾಡ್ತೀವಿ? ಹಾಂ ನೋಡಿ, ಈಗಾಗಲೇ ಟ್ರ್ಯಾಕ್ಟರ್ ಕೂಡ ಇದೆ, ಒಂದಿಷ್ಟು ಅಲ್ಲಿ ಪಂಪ್ ಸೆಟ್ಗಳ ಮೂಲಕವಾಗಿ ನೀರನ್ನು ತೆರವು ಮಾಡುವಂಥದ್ದು ಕೂಡ ಆಗ್ತಾ ಇದೆ. ಈಗಾಗಲೇ SDRF ತಂಡದವರು ನಿರಂತರವಾಗಿ ಒಂದು ನೀರನ್ನು ತೆರವು ಮಾಡುವಂಥ ಕೆಲಸದಲ್ಲಿ ಕೂಡ ತೊಡಗಿದ್ದಾರೆ. ಇನ್ನು ಮುಂದಕ್ಕೆ ಹೋದರೆ ಕಂಪ್ಲೀಟ್ ಆಗಿ ಆ ಒಂದು ಅರ್ಧದಷ್ಟು ಮುಳುಗಡೆ ಆಗಿದ್ದಾವೆ ಮನೆಗಳು, ಅಷ್ಟರ ಮಟ್ಟಿಗೆ ಹಾನಿ ಕೂಡ ಆಗಿದೆ. ಈಗಾಗಲೇ ಹಾವುಗಳು, ಒಂದಿಷ್ಟು ಕ್ರಿಮಿಕೀಟಗಳು ಕೂಡ ಸೇರ್ಕೊಂಡಿದ್ದಾವೆ. ಸೊ ಹಾಗಾಗಿ ಒಂದು ರೀತಿಯಲ್ಲಿ ಆತಂಕ ಕೂಡ ಇದೆ. ಈಗಾಗಲೇ ಬೋಟ್ನ ಮೂಲಕವಾಗಿ ಸುಮಾರು ಜನರನ್ನ ಏನೋ ಸುರಕ್ಷಿತ ಸ್ಥಳಗಳಿಗೆ ಕರೆ ತಂದು ಮತ್ತೆ ಅವರ ಸಂಬಂಧಿಕರ ಮನೆಗಳಿಗೆ ಬಿಡುವಂಥ ಪ್ರಯತ್ನಗಳು ಕೂಡ ಆಗಿದ್ವು. ಈಗ ನೋಡಿ, ಪಂಪ್ಸೆಟ್ನ ಮೂಲಕವಾಗಿ ಇನ್ನೂ ಒಂದಿಷ್ಟು ಏರಿಯಾಗಳಿಗೆ, ಇಲ್ಲಿಂದ ಹಾಗೆ ಮುಂದಕ್ಕೆ ಹೋದರೆ ಸುಮಾರು ಒಂದು 30-40 ಮನೆಗಳಿದ್ದಾವೆ. ಸೊ ಆ ಮನೆಗಳಿಗೂ ಕೂಡ ನೀರು ಆವರಿಸ್ಕೊಂಡಿದೆ. ಮನೆಯಲ್ಲಿದ್ದಂತಹ ನೀರನ್ನು ತೆರವು ಮಾಡುವಂಥದ್ದು, ಜೊತೆಗೆ ಇದೇನು ರೋಡ್ ಇದೆಯಲ್ಲ, ಈ ರೋಡ್ನಲ್ಲಿ ಕೂಡ ನೀರನ್ನು ಕಂಪ್ಲೀಟ್ ಆಗಿ ತೆರವು ಮಾಡುವಂಥ ಕೆಲಸ ಕೂಡ ನಡೀತಾ ಇದೆ. ಈಗ CM ಅವರು ಕೂಡ ಈ ಒಂದು ಸ್ಪಾಟ್ಗೆ ವಿಸಿಟ್ ಮಾಡುವಂಥವ್ರು ಇದ್ದಾರೆ. ಸೊ ಹಾಗಾಗಿ ಅವರು ಬರುವ ವೇಳೆಗೆ ಸಂಪೂರ್ಣವಾಗಿ ನೀರನ್ನು ಒಂದು ಹಂತಕ್ಕಾದರೂ ಇಲ್ಲಿ ಕ್ಲಿಯರೆನ್ಸ್ ಮಾಡಬೇಕು ಅನ್ನುವಂತಹದ್ದನ್ನು ಈಗಾಗಲೇ BBMP ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ. ಸೊ ಆ ಕಾರಣಕ್ಕಾಗಿ ಈಗ ಭರದಿಂದ ಈಗ ನೀರನ್ನು ತೆರವು ಮಾಡುವಂಥ ಕೆಲಸ ಕೂಡ ಆಗ್ತಾ ಇದೆ. ಮಮತಾ, ರೈಟ್, ಧನ್ಯವಾದ ಪ್ರಕಾಶ್ ತಮ್ಮೆಲ್ಲ ಮಾಹಿತಿಗಾಗಿ. ಬಿಳಿ ಅಂಗಿ ಹಾಕೊಂಡು ಬರ್ತಾರೆ ರಾಜಕಾರಣಿಗಳು, ಅದೆಲ್ಲ ಕೊಳೆ ಆಗಬಾರ್ದು. ಹಿಂಗಾಗಿ ಸ್ವಲ್ಪ ಬೇಗ ಉತ್ಸಾಹದಿಂದ BBMP ಅಧಿಕಾರಿಗಳು ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದು ಎಲ್ಲರ ವಿಚಾರದಲ್ಲೂ ಕೂಡ ಅಪ್ಲೈ ಆಗಲ್ಲ. ನೀವು ಆ ನಿರೀಕ್ಷೆ ಎಲ್ಲ ಇಟ್ಕೊಳ್ಬಾರ್ದು.